ಹಲೋ ಎವ್ರಿವನ್, ಫ್ಯಾಮಿಲಿ ಎಲ್ಲ ಒನ್ ಡೇ ಟ್ರಿಪ್ ಅಂತ ಹೇಳಿ ಶೃಂಗೇರಿ ಮತ್ತು ಸಿರಿಮನೆ ಫಾಲ್ಸಿಗೆ ಎಲ್ಲ ಹೊರಟಿದ್ರು. ಇನ್ನು ನನಗೂ ಕೂಡ ಕರೆದ್ರು. ನಾನು ಈ ಟೈಮಲ್ಲಿ ಹೋಗೋದಕ್ಕೆ ನನಗೆ ಯಾಕೋ ಅಷ್ಟಾಗಿ ಇಂಟ್ರೆಸ್ಟ್ ಇರಲಿಲ್ಲ. ಹಾಗೆಯೇ ನನಗೂ ಕೂಡ ಸ್ವಲ್ಪ ಹೆಲ್ತಲ್ಲಿ ವೇರಿಯೇಷನ್ಸ್ ಆಗ್ತಿತ್ತು. ಮತ್ತು ಸುಮ್ಮನೆ ಹೋಗಿ ಏನಕ್ಕೆ ರಿಸ್ಕ್ ತೊಗೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ಹೋಗಲಿಲ್ಲ. ಇನ್ನು ಫಸ್ಟ್ ಮೇನ್ ಇಂಟೆನ್ಷನ್ ಇವರು ಶೃಂಗೇರಿಗೆ ಹೊರಟಿದ್ದು ಸಿರಿಮನೆ ಫಾಲ್ಸಿಗೆ ಹೋಗಬೇಕು ಅಂತೇಳಿ. ಅಂದರೆ ಈ ಟೈಮಲ್ಲಿ ಮಕ್ಕಳು ಕರ್ಕೊಂಡು ಒಂಥರ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹೋದ್ರು. ಬಟ್ ಆದರೆ ಸಿರಿಮನೆ ಫಾಲ್ಸಲ್ಲಿ ಎಂಟ್ರಿ ಇರಲಿಲ್ಲ. ಎಂಟ್ರಿ ಅಂದರೆ ನೀರೆಲ್ಲ ಅಲ್ಲ ಆಟಾಡೋದಕ್ಕೆಲ್ಲ ಅಷ್ಟಾಗಿ ಬಿಟ್ಟಿಲ್ವಂತೆ. ಯಾಕಂದರೆ ಇವಾಗ ನೀರು ತುಂಬಾ ಫೋರ್ಸ್ ಆಗಿತ್ತು. ನಾವು ಲಾಸ್ಟ್ ಟೈಮು ಒಂದು 3-4 ಇಯರ್ಸ್ ಬ್ಯಾಕ್ ಹೋದಾಗ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದಿದ್ವಿ. ಹಾಗೆ ನೇಚರ್ ಮಾತ್ರ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು ನನ್ನ ಹಸ್ಬೆಂಡು. ಈ ಒಂದು ಕ್ಲಿಪ್ಪಿಂಗ್ಸ್ ಎಲ್ಲ ಅವರೇ ನನಗೆ ತೊಗೊಂಬಂದು ಕೊಟ್ಟಿದ್ದು. ಹಾಗೆ ಅದೇನು ಧೈರ್ಯನೋ ಗೊತ್ತಿಲ್ಲ, ಅಲ್ಲಿರೋ ಜನಗಳು ಅಷ್ಟು ಧೈರ್ಯವಾಗಿ ಕೂತ್ಕೊಂಡಿದ್ದಾರೆ ಆ ಬಂಡೆಕಲ್ ಮೇಲೆ. ಹಾಗೆಯೇ ಇನ್ನು ಸಂಜೆ ಮನೆಗೆ ಬಂದಮೇಲೆ ಫ್ಯಾಮಿಲಿ ಎಲ್ಲರೂ ತುಂಬ ದಿನ ಆಗಿತ್ತು ಡಿನ್ನರ್ಗೆ ಹೋಗಿರಲಿಲ್ಲ ಅಂತೇಳಿ ಇನ್ನೇನು ಅಡುಗೆ ಮಾಡೋದು ಅಂತೇಳಿ ಎಲ್ಲರೂ ಕೂಡ ಹೊರಟ್ವಿ. ನಾವು ಹೋಗಿದ್ದು ಕೃಷಿ ರೆಸ್ಟೋರೆಂಟಿಗೆ. ಆ ಕೃಷಿ ರೆಸ್ಟೋರೆಂಟು ಲಾಸ್ಟ್ ಟೈಮು ನಾನು ಮತ್ತು ಹಸ್ಬೆಂಡ್ ಹೋದಾಗ ಫುಡ್ಡು ಎಲ್ಲ ನಮಗೆ ತುಂಬ ಚೆನ್ನಾಗಿ ಇಷ್ಟ ಆಗಿತ್ತು. ಟೇಸ್ಟ್ ವೈಸ್ ಮಾತ್ರ ನಾವು ಕೊಡೋ ಪ್ರೈಸ್ಗೆ ವರ್ತಿತ್ತು ಅಂತಲೇ ಹೇಳ್ಬೋದು. ಹಾಗೆ ನೀವಿನ ಯಾರೆಲ್ಲ ಎಕ್ಸ್ಪ್ಲೋರ್ ಮಾಡಿಲ್ಲ ಅಂದರೆ ಕೃಷಿ ರೆಸ್ಟೋರೆಂಟ್ನ ಒಂದು ಸತಿ ಎಕ್ಸ್ಪ್ಲೋರ್ ಮಾಡಿ. ಹಾಗೆ ಇನ್ನು ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ 10:30 ಆಗಿತ್ತು. ಮನೆಗೆ ಬರೋಷ್ಟರಲ್ಲಿ ಒಂದು ಶಾಕ್ ಕೂಡ ಕಾದಿತ್ತು. ಏನು ಅಂತಂದರೆ ನಮ್ಮ ಮನೆ ಬೀಗ ಕಳೆದೋಗಿತ್ತು. ಅಮ್ಮ ಯೂಶ್ವಲಿ ಯಾವಾಗಲೂ ಅವರೇ ಬಾಗಿಲು ಹಾಕಿ ಡೋರ್ ಲಾಕ್ನ ಮಾಡ್ಕೊಬರ್ತಾರೆ. ಬಟ್ ಅವರು ಗಾಬರಿಲಿ, ಅಂದರೆ ಟೈಮ್ ಬೇರೆ ಆಗಿತ್ತು. ನನ್ನ ಹಸ್ಬೆಂಡ್ ಬೇರೆ ಎಲ್ಲಿ ಬೈತಾರೆ ಅಂತ ಹೇಳಿಬಿಟ್ಟು ಅರ್ಜೆಂಟಲ್ಲಿ ಹಾಗೇ ಬಂದುಬಿಟ್ಟಿದ್ದಾರೆ. ಮನೇಲಿ ಎಲ್ಲೂ ಕೀ ಇಟ್ಟಿರಲಿಲ್ಲ. ಬಟ್ ಇಡೀ ಮನೆಯೆಲ್ಲ ಸುತ್ತಮುತ್ತ ಎಲ್ಲ ಹುಡುಕಿದ್ವಿ, ಯಾವುದೇ ಕಾರಣಕ್ಕೂ ಸಿಗಲೇ ಇಲ್ಲ ಅದು. ಬಟ್ ಲಕ್ಕಿ ಅಂತಲೇ ಹೇಳ್ಬೋದು, ಗಾಡ್ ಗ್ರೇಸ್ ಅಂತಲೇ ಹೇಳ್ಬೋದು. ಅಂಥ ಟೈಮಲ್ಲಿ ನಮಗೆ ಹೇಗೆ ಸಿಕ್ತು ಅಂತಂದರೆ ನಾವು ಮತ್ತೆ ರೆಸ್ಟೋರೆಂಟಿಗೆ ಹೋದ್ವಿ. ರೆಸ್ಟೋರೆಂಟಲ್ಲಿ ನಾವು ಎಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದ್ವೋ ನಮಗೆ ಅದೇ ಜಾಗದಲ್ಲೇ ಕೀಸ್ ಕೂಡ ಸಿಕ್ತು. ಹಾಗೆ ಇದ್ರದ್ದು ಕಂಪ್ಲೀಟ್ ವಿಡಿಯೋನ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೇನೋ ಟೈಮ್ ಇದ್ರೆ ಇಂಟ್ರೆಸ್ಟ್ ಇದ್ದರೆ ಒಂದು ಸತಿ ವಿಸಿಟ್ ಮಾಡಿ ಹರ್ಷಿ ಕನ್ನಡ ವ್ಲಾಗ್. ಹಾಗೆ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು. ಸಿ ಯು ನೆಕ್ಸ್ಟ್ ವ್ಲಾಗ್.